ಹಿಂಸೆ ಅನುಭವಿಸಿದಾರೆ ಸರ್. ಇವತ್ತು ಹೋಗಿ ಕೇಳಕ್ಕೂ ಯಾರಿಗೂ ಧೈರ್ಯ ಇಲ್ಲ ಸರ್. ಏನು ಅಂತಾರೆ, ನಮ್ಮ ಮನೆಗೆ ಮತ್ತೆ ನಿಂದಿರ್ತೈತ್ ಬಿಡು ಅಂತ ಹೇಳಿ ಬಹಳ ಹಿಂದೇಟ್ ಆಗ್ತಾರೆ ಸರ್. ಪಾಪ ಜನಗಳಿಗೆ ಬಹಳ ತೊಂದರೆ ಕೊಟ್ಟಾರ ಸರ್ ಜನ. ಓಕೆ ವಾಮದೇವ್ ಅವರೇ, ನಿಮ್ಮ ಪ್ರಶ್ನೆ ಅರ್ಥ ಆಗಿದೆ. ವಾಮದೇವ್ ಅವರೇ, ಸರ್ ನಮಸ್ತೆ ಸರ್. ನಾನು ಮಂತ್ರಿ ಆಗಿದ್ದೀನಿ, ನನ್ನ ಕ್ಷೇತ್ರದಲ್ಲಿ ಇದೇ ಸಮಸ್ಯೆ. ಹೌದೌದು. ಇದು ಎಲ್ಲೋದ್ರೂ ಕೂಡ ಗ್ರಾಮ ಪಂಚಾಯತಿಯವರು ಈ ಸಮಸ್ಯೆ ಹುಟ್ಟಾಕದೆ, ಅಲ್ಲಿ ಸ್ಥಳೀಯವಾದಂಥ ರಾಜಕಾರಣ. ನೀವು ಮನೆಗಳನ್ನ ಕಟ್ಟಿದ್ರೆ, ಬೇಸ್ಮೆಂಟ್ ಹಾಕಿದ್ರೆ ನಾವು ದುಡ್ಡು ಕೊಡ್ಲೇಬೇಕಾಗುತ್ತೆ, ದುಡ್ಡು ಕೊಡ್ತೀವಿ ಅಂತ. ಆನ್ಲೈನಲ್ಲಿ ಫೀಡ್ ಮಾಡ್ಬೇಕಾದಾಗ ಏನ್ ಮಾಡ್ತಾರೆ, ನಿಮ್ಮ ಹತ್ರ ಎಲ್ಲ ಫೋಟೋ ತಕ್ಕತ್ತಾರೆ, ಎಲ್ಲ ತಕ್ಕತ್ತಾರೆ, ಅದು ಫೀಡೇ ಮಾಡಲ್ಲ, ಫೀಡೇ ಮಾಡಲ್ಲ. ಅದು ದುಡ್ಡು ಕೊಟ್ರೆ ಮಾತ್ರ ಫೀಡ್ ಮಾಡ್ತಾರೆ, ಇದ್ರೆ ಮಾಡೋದಿಲ್ಲ. ಅದು ಸತ್ಯ, ಅದು ನನಗೆ ಗೊತ್ತಿದೆ. ಇದು ತೊಂದರೆ ಆಗ್ತಾ ಇದೆ. ಅದಕ್ಕೆ ನಾವೇನ್ ಮಾಡಿದೀವಿ ಅಂತ ಹೇಳಿದ್ರೆ, ಈ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಇಂದ ಒಂದೊಂದು ತಾಲೂಕಿಗೆ ಇಬ್ಬಿಬ್ರು ಅಥವಾ ಒಬ್ಬೊಬ್ರು ನೋಡಲ್ ಅಧಿಕಾರಿಗಳನ್ನ ಹಾಕಿದ್ದೇವೆ ನಾವು. ಈ ಗ್ರಾಮ ಪಂಚಾಯತಿಯವರು ಏನು ಆನ್ಲೈನ್ನಲ್ಲಿ ಅಪ್ಡೇಟ್ ಮಾಡ್ತಾರೆ ಅಷ್ಟನ್ನೇ ನಾನು ನಂಬೋದಿಲ್ಲ, ಅದನ್ನು ಕ್ರಾಸ್ ವೆರಿಫೈ ಮಾಡೋದಕ್ಕೆ ಅಧಿಕಾರಿಗಳನ್ನ ಕೂಡ ಹಾಕಿದ್ದೇವೆ. ಇದು ನಾನು ಕೂಡ ನನ್ನ ಕ್ಷೇತ್ರದಲ್ಲಿ ಒದ್ದಾಡ್ತಾ ಇದ್ದೀನಿ. ಈ ಸಮಸ್ಯೆ ಬಗೆಹರಿಸೋದಕ್ಕೆ ಸಾಧ್ಯ ಆಗಿಲ್ಲ. ಯಾಕೆಂದರೆ ಗ್ರಾಮ ಪಂಚಾಯತಿಗಳು ಇನ್ವಾಲ್ವ್ ಆಗಿರ್ತವೆ, ಅಲ್ಲೆಲ್ಲ ವೆಸ್ಟೆಡ್ ಇಂಟ್ರೆಸ್ಟು, ಅವರ ಸ್ವಾರ್ಥದ ಜನರು ಇನ್ವಾಲ್ವ್ ಆಗಿರ್ತಾರೆ. ಹಾಗಾಗಿ ಇದೆಲ್ಲ ತೊಂದರೆ ಆಗ್ತದೆ. ಇದನ್ನು ಯಾವುದೋ ರೀತಿಯಲ್ಲಿ ಈಗ ನೀವು ನಿರ್ದಿಷ್ಟವಾಗಿ ಹೇಳಿದಿರಿ, ನಾನು ಅದು ಖಂಡಿತವಾಗಿ ಅದ್ರ ಗಮನಕ್ಕೆ ಕೊಡಿಸಿ ನಾನು ಅದಕ್ಕೆ PDOಗಳಿಂದ ನೇರವಾಗಿ ಮಾಹಿತಿ ತರಿಸಿ ಅದಕ್ಕೆ ನಿಮಗೆ ಹಣವನ್ನು ಬಿಡುಗಡೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ. ಓಕೆ, ನಮಸ್ತೆ ಸರ್. ಓಕೆ, ಧನ್ಯವಾದಗಳು ವಾಮದೇವ್ ಅವರೇ. ಮೇಡಮ್, ಇಲ್ಲಿ ಈ ಥರ ದೂರುಗಳು ನಿಮ್ಮ ಅಫಿಷಿಯಲ್ ಇದರಲ್ಲಿ ಆಫೀಸ್ಗಳಲ್ಲೇ ನಡೆಯುತ್ತೆ. ಇಲ್ಲಿ ಬಂದಂಥ ದೂರುಗಳನ್ನು, ಈ ಪ್ರಕ್ರಿಯೆಯನ್ನು ಹೇಗೆ ತಾವು ಮುಂದುವರಿಸ್ತೀರಿ ಮತ್ತು ಅವ್ರಿಗೆ ಪರಿಹಾರ ಕೊಡ್ತೀರಿ? ಈ ಬರುವ ದೂರುಗಳನ್ನೆಲ್ಲನೂ ಇವತ್ತಿನ ದಿವಸನೇ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ಗೆ ಮತ್ತು ಆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಅದನ್ನು ವಿಲೇವಾರಿ ಮಾಡ್ತೀವಿ. ಮಾಡಿಬಿಟ್ಟು ಇಷ್ಟು ದಿವಸದೊಳಗಡೆ ನಮಗೊಂದು ರಿಪ್ಲೈ ಕೊಡಿ ಅಂತ ಹೇಳಿ 1 ದಿವಸ 2 ದಿವಸದೊಳಗಡೆ ನಾವು ರಿಪ್ಲೈ ತೊಗೊಳ್ತೀವಿ. ಆಮೇಲೆ ಅವರಿಗೆ ಇವಾಗ ಯಾರು ಮಾತಾಡಿದ್ದಾರೆ ಅವರಿಗೆ ನಾವು ಉತ್ತರ ಕೊಡಲಿಕ್ಕೆ ಕೂಡ ಇದು ಮಾಡ್ತೀವಿ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಅವರ ವಿಳಾಸ ಅದೆಲ್ಲ ಗೊತ್ತಿರೋಲ್ಲ, ಬರೀ ಒಂದು ಕಂಪ್ಲೇಂಟ್ ಇರುತ್ತೆ ಅಷ್ಟೇ. ಅಂಥ ಸಮಯದಲ್ಲಿ ನಮ್ಗೆ ಮಾಡ್ಲಿಕ್ಕೆ ಆಗೋಲ್ಲ. ಇಲ್ಲ ಅಂದರೆ ಯಾವ್ದಾದ್ರು ಅರ್ಜಿ ಹಾಕಿ ಆ ಕೆಲಸ ಆಗಿಲ್ಲದೆ ಇರೋದು ಆಗಿದ್ರೆ ಆ ಅರ್ಜಿನ ನಾವು ಫಾಲೋ ಅಪ್ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಸಕಾಲದಲ್ಲಿ. ಸಕಾಲ ಸೇವೆಗಳಿಗೂ ಕೂಡ ನಾವು ಈ ಥರ ಒಂದು ಪ್ರಕ್ರಿಯೆಯಲ್ಲಿ ಜನಕ್ಕೆ ಅನುಕೂಲ ಮಾಡಿಕೊಡ್ತಾ ಇದ್ದೀವಿ. ನಾನು ಎಲ್ಲರಿಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಯಾರೇ ಆದ್ರೂ ಈಗ ಫೋನಿನ ಕಾರ್ಯಕ್ರಮಕ್ಕೆ ಒಂದು 2 ಸಲ ಬರ್ತೀವಿ ನಾವು ತಿಂಗಳಿಗೆ. ಬೇರೆ ಸಮಯದಲ್ಲಿ ಒಂದು ಕಾಲ್ ಸೆಂಟರ್ ಇದೆ. ಆ ಕಾಲ್ ಸೆಂಟರ್ ನಂಬರ್ನ ನೀವು ನೋಟ್ ಮಾಡ್ಕೋಬೇಕು. 44554455. ಈ ನಂಬರಿಗೆ ನೀವು ಫೋನ್ ಮಾಡಿ ಏನೇ ಪ್ರಾಬ್ಲಮ್ ಇರಲಿ, ಏನೇ ಕಷ್ಟ ಇರಲಿ, ಏನೇ ನಿಮ್ಮ ಸಮಸ್ಯೆ ಇದ್ರೂ ಅಲ್ಲಿ ನೀವು ಹೇಳ್ಬೋದು. ಅದು ಅಲ್ಲಿ ರಿಜಿಸ್ಟರ್ ಆಗುತ್ತೆ. ಇದು ರಿಜಿಸ್ಟರ್ ಆದ ಕಂಪ್ಲೇಂಟನ್ನು ಫಾಲೋ ಅಪ್ ಇದೆ. ಯಾವ ರೀತಿ ಇಲ್ಲಿ ಫಾಲೋ ಅಪ್ ಆಗುತ್ತೆ, ಅಲ್ಲಿ ನೀವು ನಿಮ್ಮ ಅಡ್ರೆಸ್ಸು ಕೊಡ್ಬೋದು, ಪ್ರತಿಯೊಂದು ನಿಮ್ಮ ಡೀಟೇಲ್ಸು ಕೊಡ್ಬೋದು. ನಿಮಗೆ ಪತ್ರದಲ್ಲಿ ಕೂಡ ನಿಮಗೆ ವಾಪಸ್ಸು ರಿಪ್ಲೈ ಕೊಡ್ತೀವಿ. ಓಕೆ, ಬೈರೇಗೌಡ ಅವರು ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಬೈರೇಗೌಡ್ರೆ. ನಮಸ್ಕಾರ. ಮಾತಾಡಿಪ್ಪ. ಹಲೋ ಸರ್, ಮಾತಾಡಿ ಸರ್. ಅದೇ ನಮ್ದು ಇಲ್ಲಿ ಅಮಾನಿಕೆರೆ ಅಂತೇಳಿ 24/1ರಲ್ಲಿ ಕ್ರಯ ಆಗಿತ್ತು ನಮ್ಗೆ. ಅದನ್ನ ನಾವು ಖಾತೆ ಮಾಡಕ ಕೊಟ್ಟಿದ್ದೀರಿ, ಸ್ಕೆಚ್ ಎಲ್ಲ ಮಾಡಿ. ಹಲೋ, ಮಾತಾಡಿ, ಕೇಳಿಸ್ತಾ ಇದೆ, ಮಾತಾಡಿ. ಅದರಲ್ಲಿ ಅದನ್ನ ಏನ್ ಮಾಡಿದಾರೆ ಅಂದ್ರೆ, ಖಾತೆ ಮಾಡಕ್ ಕೊಟ್ಟಿದ್ದೀರಿ, ಸ್ಕೆಚ್ ಎಲ್ಲ ಮಾಡಿ, ಅದನ್ನ ವಿಲೇ ಬಿಟ್ಬಿಟ್ಟಿದ್ದಾರೆ ಬೀರುವಲ್ಲಿ. ಸೋನಿ ಮೇಡಮ್ನವ್ರು ಅಂತ ಕೇಸ್ ವರ್ಕರ್. ಓಕೆ. AC ಇಂದ ವಾಪಸ್ ಅವ್ರು ಬರ್ದ್ ಕಳ್ಸಾರೆ ಮಾಡ್ರಿ ಅಂತೇಳಿ. ತಹಸೀಲ್ದಾರ್ ತಿರ್ಗಾ ಮತ್ತೆ ಇವ್ರು ಕೊಟ್ಟವ್ರೆ. ಎಲ್ಲಿ, ಯಾವ ತಾಲೂಕು? ಬೆಂಗಳೂರು ಉತ್ತರ ತಾಲೂಕು, ಯಲಹಂಕ ತಾಲೂಕು ಆಫೀಸಲ್ಲಿ. ಓಕೆ ಓಕೆ, ಸರಿ. ಬಾರಿ ದುಡ್ಡು ಕೊಟ್ಟಿದ್ದೀರಿ, ನಮ್ಗೆ ನ್ಯಾಯನೂ ಸಿಗ್ತಾ ಇಲ್ಲ. ಎಷ್ಟು ಎಕರೆ ಭೂಮಿ ಅದು? ಅದು 15 ಕುಂಟೆ ಸರ್ ನಮ್ಗೆ ಆಗಿರೋ ಕ್ರಯ. ಅಲ್ಲದ ಕ್ರಯ ಆಗಿರೋದ? ಅಮಾನಿಕೆರೆ ಅಂತ ಹೇಳಿದ್ರೆ ಅದು ಕೆರೆಗೆ ಸಂಬಂಧಪಟ್ಟಿದ್ದ? ಅಲ್ಲ, ಕಾನೆ ಆ ತರನೇ ಬರೋದು, ಅಮಾನಿಕೆರೆ ಅಂತಾನೆ ಬರೋದು ಅದು ಕಾನೆ. ಹೌದಾ? ಓಕೆ. ಏನ್ ಕೆಲ್ಸ ಆಗೋದಿಲ್ಲ ಸರ್. 20,000 ಕೊಡ್ತೀರಿ ನಕ್ಷಕ. ಎಷ್ಟು ಕೊಟ್ಟಿದ್ದೀರಿ? 20,000 ಸರ್ವೆ ಸ್ಕೆಚ್ಕ. ಅದು ಕೊಟ್ಟು ನಾವು ಇಲ್ಲಿ ಸೋನಿ ಮೇಡಮ್ನವ್ರು ಅಂತಿದ್ದಾರೆ, ಅವ್ರ ಕೈ ಕೊಟ್ರು ಕೇಸ್ ವರ್ಕರ್ಕ. ಈಗ ಯಾರ ಕೈ ಕೊಟ್ರಿ ದುಡ್ಡ? ರವಿನಿ ಕೊಟ್ರಿ ಫಸ್ಟ್. ಯಾರು ರವಿನ? ಯಾರು ಅವರು? ಮೂಗಣ್ಣವ್ರು ಅಂತ ಹೇಳಿದಾರೆ. ಮೂಗಣ್ಣವ್ರು ಏನಾಗಿದ್ದಾರೆ? ಅವರು ಸರ್ವೆ ಆಫೀಸಲ್ಲಿ. ಆಮೇಲೆ ಅಲ್ಲಿಂದ ಪಾಸ್ ಆಗಿ ಬಂತು. ಚೆಕ್ ಲಿಸ್ಟ್ ಕೊಟ್ರೆ, ಚೆಕ್ ಲಿಸ್ಟ್ ಇಂದ ಇದ್ರಕೋಯ್ತು ಮೇಡಮ್ನವ್ರು ಕೇಸ್ ವರ್ಕರ್ಕ.
ಸ್ಟಾಪ್ ಆಗಿದೆ. ಹಾ ಡಿಪ್ಟಿ ತಹಸೀಲ್ದಾರ್ ಹತ್ರ ಬಂತು, ಅಲ್ಲಿ ಗಲಾಟೆ ಮಾಡೋದು, ತಿರ್ಗಾ ಮತ್ತೆ ಕೇಸ್ ವರ್ಕರ್ ಹೋಯ್ತು. ಹಾ ಅಲ್ಲಿಂದ ತಹಸೀಲ್ದಾರ್ ಇಂದ ಬಂದು ಅವರು ಸೈನ್ ಹಾಕಿಲ್ಲ. ಈಗ ಸೋನಿ ಮೇಡಮ್ ಹತ್ರ ಇದೆಯಾ ಅದು? ಅದು ಬೀರಲ್ಲಿ 3,000 ಫೈಲ್ ಇದೆ, ಯಾವ್ದು ಮಾಡಕ್ಕಾಗ್ತಾ ಇಲ್ಲ, ಇರ್ರಿ ಬಿಸಿ ಬಿಸಿ ಅಂತಾರೆ ಮಾತಾಡಿದ್ರೆ. ಅವ್ರಿಗೇನು ದುಡ್ಡು ಕೊಟ್ಟಿಲ್ಲಲ್ಲ? ಅವ್ರು ಎಲ್ಲ ಇಸ್ಕೊಂತಾರೆ ಸರ್, ಅವ್ರು ಕೊಟ್ರು ಅಲ್ಲೇ ಇಟ್ಬಿಟ್ಟವ್ರೆ. ಅಲ್ಲಪ್ಪ, ಈಗ ಕೊಟ್ಟಿದ್ಯೋ ಇಲ್ವೋ ಹೇಳು ಅದನ್ನ. ಕೊಟ್ಟಿದ್ದೀನಿ ಎಲ್ಲ. ಹಲೋ ಹಲೋ, ಅಲ್ಲ ಕೊಟ್ಟಿದ್ದೀರೋ ಇಲ್ಲೋ ಅವ್ರಿಗೆ? ಸರ್ ಎಲ್ಲಾರ್ಗೂ ಕೊಟ್ಟಿದ್ದು, ಎಲ್ಲಾರ್ಗೂ ಕೊಡ್ತಿದ್ದು, ಯಾವ ಬೆಂಚ್ ಅಲ್ಲೇನು ಹೋಗಲ್ಲ.